ಏಕೆ ಯಾಕೆ ತೊಲಗಲ್ಲ ಅಂತ ನನ್ನ ಭಾವನೆ. ತೊಲಗಬೇಕ ಬೇಡವಾ? ದಯವಿಟ್ಟು ಹೆಣ್ಣು ಗಂಡು ಅನ್ನೋದು, ಸಾಹುಕಾರ ಬಡವ ಅನ್ನೋದು, ಜಾತಿ ಜಾತಿ ಅನ್ನೋದು, ರಾಜಕೀಯ ಅನ್ನೋದು ಒಂದು ನಾಲ್ಕು ಹೋಗ್ಬಿಟ್ರೆ ಏನು ಗೊತ್ತಾ, ಎಷ್ಟೋ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಇದೆ, ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ, ಒಳ್ಳೊಳ್ಳೆ ಡಿಪಾರ್ಟ್ಮೆಂಟರ್ ಇದ್ದಾರೆ. ಯಾರ ಬಗ್ಗೆ ನೀವು ಕೆಟ್ಟ ಮಾತಾಡಬೇಡಿ, ಯಾವ ಜಾತಿನೂ ಆಗಬೇಡಿ. ದಯವಿಟ್ಟು ನಿಮ್ಗೆ ವಿನಂತಿ, ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಆಮೇಲೆ ಕೆಲವರು ಇದ್ರೆ ಅಂದಾದ್ರೆ ಈ ಕೆಲವೊಬ್ರು ಇದ್ದಾರೆ ಅನಿಷ್ಟಗಳು, ನೀವೆಲ್ಲ ಯಾಕಂದ್ರೆ ಕ್ಯಾರ್ ಬರೇ ಬ್ಯಾಡ್ ಮೆಸೇಜ್ ಮಾಡ್ತಾ ಇರೋದು, ಬೇಡಾಗಿ ಮಾತಾಡೋದು. ಮೊನ್ನೆ ಹುಡುಗಿ ಬಂದು ಹೇಳೋ ಒಂದು ಸಂಗೀತದ ಪಕ್ಕ ಹಳ್ಳಿ ಅಂತೆ, ಗಂಡಿಗೆ ಏನೋ ಹುಷಾರಿಲ್ವಂತೆ, ಅವ್ರು ಕೂಲಿ ಹೋಗ್ತಾರಂತೆ, ಎಲ್ಲ ಆಡ್ಕೊಂತಾರೆ ಅಂತ ನೇಣಕಕ್ಕೆ ಹೋಗ್ತಾರಂತೆ. ಯಾಕೆ ನೀವೆಲ್ಲ ಬೇರೆ ಆಡ್ಕೊಂತೀರಾ? ನಿಮ್ಮ ಮನೆಗೆ ನಿಮ್ಮ ಅಕ್ಕಂಗೆ ಯಾರು ಎಲ್ಲೂ ಕೆಲ್ಸಕ್ಕೆ ಹೋಗಲ್ವಾ? ನಿಮ್ಮ ಅಕ್ಕ ನಿಮ್ಮ ಹೆಂಡತಿಯರು ಎಲ್ಲೂ ಹೋಗಲ್ವಾ? ನಿಮ್ಮ ಅಪ್ಪ ಅಮ್ಮ ಎಲ್ಲೂ ಹೋಗೇ ಅಲ್ವಾ? ಯಾಕೆ ನೀವು ಬೇರೆಯವ್ರ ಬಗ್ಗೆ ಆಡ್ಕೊಂಡು ದೊಡ್ಡದಾಗಿದ್ದೀರಿ? ನೀವೆಲ್ಲ ಬೇರೆಯವರಿಗೆ ಸಹಾಯ ಮಾಡೋ ಹೇಗತಿ ಇಲ್ಲ ಅಂದಮೇಲೆ ಕಂಡ ಬಗ್ಗೆ ಹೆಂಗೆ ಮಾತಾಡ್ತೀರಿ ನೀವೆಲ್ಲ? ದಯವಿಟ್ಟು ಯಾರ್ಯಾರು ಲೈವ್ ನೋಡ್ತೀರಾ, ಪುನ್ನಾಪುರ ಯಾರ ಮಾತಾಡ್ತೀರಾ, ಅದು ಹೆಣ್ಣಾಲಿ ಗಂಡಲ್ಲಿ ನನಗಾಲಿ ಇನ್ನೊಬ್ರಿಗಾಲಪ್ಪ, ನನಗೆ ಮಾಡ್ರೋ, ನಾನು ನನಗೆ ಮಾಡಿ ನೀವು ನನ್ನ ಬೆಳೆಯೋಕ್ಕಾಗಲ್ಲ, ಮಾಡ್ತೀನಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬೇರೆ ಬಗ್ಗೆ ಆಡ್ಕೆ ಬಿಡಿಕಪ್ಪ, ನನಗೆ ಮಾಡಿ ಬ್ಯಾಡ್ ಮೆಸೇಜ್, ನಾನು ಬೇಜಾರಾಗಲ್ಲ, ನನಗೂ ಮಾಡ್ತಾರೆ, ನಾನು ಬೇಜಾರಾಗಲ್ಲ. ಯಾಕೊತ್ತಾ, ಅವ್ರು ನನ್ನಷ್ಟು ಬೆಳೆಯೋಕ್ಕಾಗಲ್ಲ ಅಂತ ಹೊಟ್ಟೆಗಿತ್ತಿ ಮಾಡ್ತಾರೆ. ಹೇಳ್ತಾ ನೀವೆಲ್ಲೂ ಬಂದು ಹಿಂಗಾಗುತ್ತೆ ಅಂತ ಬಂದು ಹೇಳ್ಕೊಳ್ಳೋದು, ಯಾರ ಬಗ್ಗೆ ಆಡ್ಕೊಳ್ಳೋದು ಮಾತ್ರ ದಯವಿಟ್ಟು ಮಾಡಬೇಡಿಯಪ್ಪ. ಹಂಗಾದ್ರೆ ಯಾರ್ಯಾರು ನೀವು ಇಲ್ಲಿ ಬ್ಯಾಡ್ ಮೆಸೇಜ್ ಮಾಡೋದಿರಲಿ. ಈಗ ನೋಡಿ, ಹೇಳಿದಾಗ ಜನ್ಗಿರೋದ್ರೆ ಯಾವ್ದು ಹುಡುಗಿ ಆಡ್ಕೊಂಡ ಗಂಡಗೆ ಲೊಕ್ಕ ಹೊಡ್ತಿದ್ದಂತೆ, ಅವ್ರು ಕೆಲ್ಸಕ್ಕೆ ಹೋದ್ರೆ ಆಗಲೂ ಓಡಾಡ್ಕೊಂತಾರಂತೆ, ರಾತ್ರಿ ಹೊತ್ತವ್ರು ಹೆಂಗ್ಸ್ ಆಡ್ಕೊಂತಾರಂತೆ. ನಿಮಗೂ ಅಂತ ಕಾಯಿಲೆ ಬಂದ್ಬಿಡ್ಲಿ. ಯಾರ್ಯಾರು ಅಲ್ವಾ, ಯಾರು ಆಡ್ಕೊಂತೀರಿ ಅವ್ರಿಗೆ ಅಂತ ಕಾಯಿಲೆ ಬರ್ಲಿ ಅಂತ ಕಾಯಿಲೆ ಬಂದ್ಬಿಡ್ಲಿ. ಅಮ್ಮ ತಾಯರ, ಓ ತಾಯರ, ನೀವು ಎಲ್ಲೂ ದೇಶ ಕಾಯಲ್ಲ, ಯಾಕೆ ಗಲಾಟೆ ಮಾಡ್ತೀವಿ? ಸುಮ್ಮನಿರಿ. ನೀವು ಡಾಕ್ಟರ್ ಸೇವೆ ಮಾಡೋಕೆ ಬಿಡಲ್ಲ. ಈ ಜನಗಳು ಹೆಂಗ್ ಗೊತ್ತಾ, ಯಾವ ಆಗ್ತಾರೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ ಅಂತ, ಬೈತಾರೆ ಅಂತ ಆಗ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಾವು ಹೆಂಗ್ ಸಾಯ್ತೀವಿ ಅಂತ ಅಲ್ವಾ? ಒಬ್ರು ಸಾಕೋದೇ ಕಷ್ಟ, 100 ಜನ ಸಾಕೋದು ಎಷ್ಟು ಕಷ್ಟ. ನೀವು ಅದ್ರೂ ಹೆಣ್ಮಕ್ಳು ಬೇರೆ ಸಿದ್ದರಾಮಯ್ಯ ಬಸ್ ಬಿಟ್ಬಿಟ್ಟು ಗಲಾಟೆ ಮಾಡ್ತೀರಿ. ನಿಮ್ಗೆ ವಯ್ಯಂಗೆ ಇಲ್ಲ. ಆಮೇಲೆ ನಿಮ್ಮ ಸಂಘಗಳು ಬೇರೆ, ನಿಮ್ಮ ಸಂಸ್ಥೆಗಳು ಬೇರೆ. ಮೊನ್ನೆ ಯಾರ ಬಂದರೆ ಕುತ್ಕೊಂಡಾರೆ, ಒಂದ್ಸರಿ ಒಂದು ಸೀರೆ ಕೊಟ್ಟಿನಿ, ಇನ್ನೊಂದ್ಸರಿ ಬಂದ ನಂಗೆ ಗೊತ್ತೇ ಇಲ್ಲ ಯಾರು ಅಂತ. ಏನೋ ಪಾರಣ ಮಾಡ್ತೀನಿ ಅಂತ ಕುತ್ಕೊಂಡು, ಹುಡುಗಿ ಚೆನ್ನಾಗಿ ಅವಳೆ ಪಾರಣ ಮಾಡ್ತೀನಿ ಅಂತ ಕುತ್ಕೊಂಡು, ಪಾರಣ ಮಾಡಿ ಮನ್ಸೊಳಗೆ ಮಾಡಬೇಕು, ಜೋರ ಮಾಡ್ತಾವಳೆ. ಎದುರುಗಡೆ ಯಾರಿಗೂ ಹೇಳ್ತಾವಳೆ, ಅಂದ್ರೆ ಒಳಗೆ ಇನ್ನೊಬ್ಳು ಅಕಡ್ಕೊಂಡು ಇಬ್ರು ಕೊಂಡು ಜೋರಾಗಿ ಪ್ರಯಾಣ ಮಾಡೋದು. ಏನೋ ಹಾಡು ಹೇಳ್ತಾರೆ, ಪದ ಹೇಳ್ತಾರೆ. ಅಲ್ಲಿ ಯಾರೋ ಒಂದಿಬ್ರು ಬಂದ್ರಂತೆ, ಅವ್ರಿಗೆ ಹೇಳ್ತಾವೆ, ನಾನೇ ದುರ್ಗಮ್ಮ, ನಿಮ್ಮ ಮನೆಗೆ ಗೊತ್ತೀನಿ, ಕಷ್ಟ ಇತ್ತು ಅಂತ. ಅವಳ ಒಬ್ಬಳಮ್ಮ ನಂಬರ್ತಾರ ಅಂತ ಅವಳು. ನೀಂತ ಪೆದ್ರ ನಾವು ಜವಾಬ್ದಾರಲ್ಲ. ಏನಾರ ಬೈದ್ರೆ ನಾವು ನಮ್ಮ ಸಂಘ ಐತಿ, ಇಲ್ಲಿ ಹೆಣ್ಮಕ್ಳು ನಗಿತಾರೆ, ದೇವ್ರು ಬರುತ್ತೆ, ಆ ಕಡೆ ನಗಿತಾರೆ. ಲಾಸ್ಟಿಗೆ ಬೇಳ್ಸಾಕಂತ ಕುಂತಾರ್ಲ ಅವ್ರ. ದಯವಿಟ್ಟು ಯಾರು ಪರಿಣಾಮ ಮಾಡಕ್ಕೆ ಬರೋ ಅಂತಾರೋ, ಭಕ್ತು ಬರೋ ಅಂತಾರೋ, ಗಲಾಟೆ ಮಾಡ್ದಂಗಿರೋದಂತ ಅನ್ಕೊಂಡಿ. ಬೇರೆ ತೊಂದರೆ ಕೊಡಬಾರ್ದು. ನಿಜವಾದ ಶುದ್ಧವಾದ ಮನುಷ್ಯ ಯಾರಂದ್ರೆ ಬೇರೆಯವ್ರಿಗೆ ಮಾತಾಡಬಾರ್ದು, ಬೇರೆ ತೊಂದರೆ ಕೊಡಬಾರ್ದು. ಅವನೇ ಶುದ್ಧವಾದ ಮನುಷ್ಯ. ಗೊತ್ತಾಯ್ತಾ? ನಾವು ಮಕ್ಕಳಿಗೆ ಭಯಲ್ಲ, ಪೇಷಂಟಿಗೆ ಭಯಲ್ಲ. ಮಕ್ಕಳು ದೇವರಿದ್ದಕ್ಕೆ. ನಿಮ್ದು ಏನು ತೋರ್ಸಕ್ಕೆ ಬರಬೇಡಿ. ಆಮೇಲೆ ನಿಮ್ಗೆ ಗೊತ್ತಾಯ್ತು ದೇವಸ್ಥಾನ ಇಂಪ್ರೂವ್ ಆಯ್ತು ಅಂತ. ಕೆಲವರು ಬರ್ತಾರೆ, ದೇವ್ರು ಬರುತ್ತೆ ಅಂತ, ದೇವ್ರು ಬರುತ್ತೆ ಅಂತ ಕುಂದಾಡ್ತಾರೆ. ಇಲ್ಲೆಲ್ಲ ದೇವ್ರು ಬಂದ್ರೆ, ನಿಮ್ಗೆ ದೇವ್ರು ಬಂದಿದ್ರೆ ನಿಮ್ಮ ಮನೆಗೆ ಒಂದು ಗುಡಿ ಮಾಡ್ಕೊಂಡು ಅಲ್ಲಿ ಕುಯ್ಯಾಡಿ. ನಿಮ್ಮೂರೇ ಬೇಕಾದ್ರೆ ಶಬ್ದ ಮಾಡ್ಕೊಳ್ಳಿ, ನಮ್ಗೆ ಅಡ್ಡಿ ಇಲ್ಲ. ಇಲ್ಲಿ ಬಂದ ಹತ್ರ ನಾವು ದೇವ್ರು ಬರ್ತೀವಿ, ಇವ್ರು ಬರ್ತಾರೆ, ನಾವು ನಂಬಲ್ಲ. ಇಲ್ಲ ನಾವೆಲ್ಲ ಇದು ಮಾಡಲ್ಲ. ದೇವ್ರು ಬರುತ್ತೆ ಅಂದ್ರೆ ದೇವ್ರು ನಿಮಗೆ ಬರಲಿ, ನಿಮ್ಮ ಮನೆಗೆ ಬರಲಿ. ಪಾರಾಯಣ ಮಾಡೋಕೆ ಯಾರು ಬರಂಗಿದ್ರೆ ನಾನು ದೇವ್ರ ಪ್ರಿಯ, ನಾವು ಜಪ ಮಾಡ್ತೀವಿ, ತಪ ಮಾಡ್ತೀವಿ, ಅದು ಇನ್ನೊಂದು ತೊಂದರೆ ಮಾಡ್ತೀವಿ. ನೀವು ಹಂಗೆ ಮಾಡಂಗಿದ್ರೆ ಬನ್ನಿ. ಕರೆಕ್ಟಾ ಅಣ್ಣ? ಇವಾಗ ಜನಗಳು ಶುರು ಯಾರಿಗೆ ಇದೊಂದು 2 ದೇವ್ರ ಮೊನ್ನೆ ಯಾರು ಬಿಗುಳಿಗೆ ಅಂತ ನಾವು ಬೇರೆ ಮೊನ್ನೆ ಬದಲತ್ತೇನೆ ಹುಡುಗ. ಅಲ್ಲ ನಾವು ಬ್ರಹ್ಮಂದ್ರೆ ವೇಲ್ ತಗೊಂಡು ಅನ್ಕೊಳ್ಳಿ ತಾಯಿ, ಹಂಗೆ ಹೇಳಕ್ಕ ಒಳಗೆ ಅಂದ್ರೆ ಬರ್ತೀನಿ. ಈಗ ಅಪ್ಪಾಜಿಂದು ಬಿಟ್ಟು ಕೆಲಸ ಬೇಕನ್ನ ಅದಕ್ಕೆ ಅಪ್ಪಾಜಿ ಅಂತವಳೆ. ಕೆಲಸ ಮುಗಿದ್ಮೇಲೆ ಇಲ್ಲಿ ನಿಂತಾಳೆ ಪಾಪ, ಇವಳು ಹೆಂಗೆ ಕೆಲಸ ಗೊತ್ತಿಲ್ಲ. ಒಬ್ಬರೇ ಮಕ್ಕಳು ಚೆನ್ನಾಗಿ ಓದಿ. ಚೆನ್ನಾಗಿದೆಯಾ? ಒಬ್ಬರೇನು ಇದ್ದಾನೆ, ಮಾಡಿ ಕಷ್ಟಕ್ಕೆ ಏನಾಗಲ್ಲ. ಇಬ್ರು ತಾಯರಾಗಿ ಬಂದು ಇಬ್ರು ಮಾವ ಅನ್ಸ್ಬಿಡಿ ನನ್ನ ಅಳವೆಗಳ ಬಾಮೈದುಗಳ ಬೈಕೆ ಬಡ್ರ ತಮ್ಮ ಬಾಮೈದಿನ ಕಾಲ 7 ಕಾಲ ಏನು ಕೊಡೋಣಪ್ಪ. ಏನು ಪರವಾಗಿಲ್ಲ. ನನಗೂ ಬೇಜಾರಾಯ್ತು. ನಾನು ಒಟ್ಟು ನಡೀತಿ ಮನೆ ಹೋಗೋಣ ಅಂತ. ಒಂದ್ಸರಿ ಕಸ ಹೊಡೆದು ಪುಣ್ಯಾಪುರ ಪ್ರಾರ್ಥನೆ. ಇಲ್ಲ ನೋಡಿದೆ ನಾನು ಇರ್ಲಪ್ಪ, ಅದೆಲ್ಲ ಹೋಗುತ್ತೆ. ಬಡಬಗ್ರಿಗೆ ನಾವೇ ನಿಚ್ಕೊಳಲ್ಲ, ನಾವು ಬರೀ ಸೊಸೈಟಿಗೆ ತಿನ್ನೋದು. ಇಲ್ಲಾಂದ್ರೆ ಯಾರು ಬಡವರು ಕೊಟ್ಟರೆ ಸಾಮಾನ್ಯ ಮಂಡೆ ಕಟ್ಟರೆ ನಾರ್ಮಲ್ ಗುಲಾಟಕ್ಕೆ ಬಡ ಅಂತ ನೋಡಿ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಮನೆಗೆ ಪಡೆಯಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಮನೆ ಮಕ್ಕಳು ಒಂದು ಸಿಕ್ಕಾರ ಫೋಟೋ ಹಾಕೊಳ್ಳಿ, ದೇವಸ್ಥಾನ ಹೋಗಿ ಮನೆಗಳು ಅಂತ ಹಾಕೊಂಡು ದುಡಿಯೋ ಶಕ್ತಿ ಕೊಂಡು ದುಡಿತಾರೆ.